ನಮ್ಮ ಹಸ್ಬೆಂಡ್ ಅಕ್ಕ ತಂಗಿಗೂ ನಾವು ಬಾಗಿನ ಕೊಡಬೇಕಲ್ವಾ, ಹಂಗಾಗಿ ಸಂಡೇ ಹೊರಟಿದ್ದು. ವರ್ಕ್ಶಾಪ್ ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ತಾರೆ ಸಂಡೇ, ಹಂಗಾಗಿ ಸಂಡೇ ಹೊರಟಿದ್ದು. ಬರಮ್ಮನ ಫೋಟೋ ತಗೊಳ್ಳೋಣ ಅಂತ ನನ್ನ ಮಗಳು ಕರೆದ್ಲು. ನನ್ನ ಮಗಳೇ ವಿಡಿಯೋ ಮಾಡಿದ್ದಾಳೆ. ಚಂದ್ರಪಟ್ಟಣ ಹತ್ರ ದಡ್ಡದಲ್ಲಿಪ್ಪ ಕಾನ್ಗಳು ಅಂತ ಇಬ್ಬರು ಅಲ್ಲೇ ಇದ್ದಾರೆ. ಇದೊಂದು ದೊಡ್ಡ ಕೋತಿ ನೋಡಿ, ನಮ್ಮ ತೋರಿಸ್ತೀನಿ ದೊಡ್ಡ ಕೋತಿ. ಇನ್ನೊಂದು ಸಣ್ಣ ಕೋತಿ ತೋರಿಸ್ತೀನಿ ನೋಡಿ, ಇಲ್ಲಿದೆ. ಇದ್ದಿಬ್ಬರು ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ. ಪಕ್ಕ ಒಂದು ಊರಲ್ಲಿ ಒಂದು ಫ್ಯಾನ್ ಹಾಕಿದ್ದಾರೆ. ಇದರಲ್ಲೆಲ್ಲ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ನನಗಿಂಥದ್ದು ಕ್ಲಿಯರಿಟಿ ಗೊತ್ತಿಲ್ಲ ಅದು ಏನು ಅಂತ, ಅದರಿಂದ ಏನು ಉತ್ಪತ್ತಿ ಆಗುತ್ತೆ ಅಂತ ನನಗೆ ಸರಿಯಾಗಿಂದ ಕ್ಲಿಯರಿಟಿ ಗೊತ್ತಿಲ್ಲ. ಹಂಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ತೋರಿಸ್ತಿದ್ದೀನಿ. ಚಂದ್ರಪಟ್ಟಣ ಬಂದು ಸಿಟಿಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಫ್ರೂಟು ಹೂವು ಏನೂ ತಗೊಂಡಿರಲಿಲ್ಲ. ಹಂಗಾಗಿ ಸಿಟಿಗೆ ಬಂದು ಚಂದ್ರಪಟ್ಟಣಕ್ಕೆ ಇಲ್ಲೇ ಎಲ್ಲ ತಗೊಂಡೋಗೋಣ, ವೀಳ್ಯದೆಲೆ, ಅಡಿಕೆ ಇಲ್ಲೇ ಸಿಟಿಲಿ ಎಲ್ಲ ತಗೊಂಡೋಗೋಣ ಅಂತ ಬಂದು ಇಲ್ಲಿಂದ ತಗೊಂಡೋಗೋದ್ರೊಳಗೆ ತುಂಬ ಕತ್ಲೆ ಆಗೋಗ್ಬಿಡ್ತು. ನಾವು ಇದೊಂದೇ ವಿಡಿಯೋ ಮಾಡ್ಕೊಳಕ್ಕಾಗಿತ್ತು. ನನ್ನ ಮಗಳು ಯಾವ ವಿಡಿಯೋನೂ ಮಾಡಲಿಲ್ಲ. ಸ್ಲಿಪ್ಪರ್ ಬೇಕು ಅಂದ್ಲು, ಅದು ಹುಡ್ಕೋದೇ ಆಯಿತು. ಇಲ್ಲಿಂದ ಸ್ಲಿಪ್ಪರ್ ತಗೊಳಕ್ಕೆ ಅಂತ ಹೋದಲ್ಲೇ ಟೈಮ್ ಆಗೋಯಿತು. ಮತ್ತು ನಮ್ಮ ನಾದಿನಿ ಮನೆ ಹತ್ರ ಬಂದು ಅವ್ರಿಗೆ ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಿದ್ದಾರೆ. ವೆಯ್ಟ್ ಮಾಡಿ ಸಾಕಾಗೋಗಿದೆ ಪಾಪ ಅವ್ರಿಗೂ. ಹೊರಗಡೆ ಆಲ್ರೆಡಿ ನಿಂತಿದ್ದಾರೆ, ನಮ್ಮನ್ನೇ ವೆಯ್ಟ್ ಮಾಡ್ಕೊಂಡು ಓದ್ತಿದ್ದಂಗೆ ಇಷ್ಟೋ ಗಂಟೆ ಬಂದ್ರ ಅಂತ ಬೈತಿರ್ತಾರೆ. ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಿದ್ದೀನಿ, ನೀವು ಇಷ್ಟೊತ್ತ ಬರೋದು ಅಂತ ಬೈತಿದ್ರು. ಏನಕ್ಕೆ ಬರ್ತೀವಿ ಅಂತ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ರು. ನಾವು ನೋಡಿ ಸಂಜೆ ಬಂದು ಯಾರು ಬೈತಿದ್ದಾರೆ. ನಮ್ಮ ನಾದಿನಿ ದೊಡ್ಡ ಮಗಳು, ನಮ್ಮ ಹಸ್ಬೆಂಡ್ ಎತ್ಕೊಂಡ್ರಳು ಚಿಕ್ಕ ಮಗಳು. ಅರ್ಶಿನ ಕುಂಕುಮಕ್ಕಿಂತಲೇ ವೆಯ್ಟ್ ಮಾಡ್ತಿರ್ತಾರೆ ಹೆಣ್ಮಕ್ಳು. ಅಪ್ಪ ಮನೆಯಿಂದ ಅರ್ಶಿನ ಕುಂಕುಮ ಬರುತ್ತಲ್ಲ, ಅದಕ್ಕಿಂತಲೇ ವೆಯ್ಟ್ ಮಾಡ್ತಿರ್ತಾರೆ. ಅವ್ರು ಏನೇ ಕೊಟ್ಟರು ನೆನಪರಲ್ಲ, ಅರ್ಶಿನ ಕುಂಕುಮಕ್ಕೋಸ್ಕರ ಕಾಯ್ತಿರ್ತಾರೆ. 1000 ರೂಪಾಯಿ ಕೊಟ್ಟರು ನೆನಪರಲ್ಲ. ಕುಂಕುಮ ಅನ್ನೋದೊಂದು ಎಷ್ಟು ಬೆಲೆ ಬಾಳೋ ವಸ್ತು ಅಲ್ವಾ. ನಾನೇ ಕುಂಕುಮ ಇಡ್ತಿದ್ದೆ. ನಮ್ಮ ಹಸ್ಬೆಂಡು ನೀನೇ ಕಾಯಿ ಕೊಡೋಕೆ ಬಂದಿದ್ದೆ, ನಾನು ಕಾಯಿ ಕೊಡೋಕೆ ಬಂದಿದ್ದೀನ ಅಂತ ಕೇಳ್ತಿದ್ರು. ನಾನು ಬರೀ ಕುಂಕುಮ ಮಾತ್ರ ಇಡ್ತೀನಿ ಬಿಡ್ರಿ ಅಂತ ಹೇಳಿದೆ. ಅವ್ರಿಗೆ ಅವರೇ ಕೊಡಬೇಕಂತೆ, ಅವರೇ ಕೊಟ್ಟರೆ ಸಮಾಧಾನ ಅಂತ. ನನಗೇನೋ ಖುಷಿ ಅಂದರೆ ಇನ್ನೊಬ್ರು ಹಣೆ ಕುಂಕುಮ ಇಟ್ಟಾಗ ಏನೋ ಒಂಥರ ಖುಷಿ ಆಗುತ್ತೆ ನನ್ನ ಮನಸ್ಸಲ್ಲಿ. ಅವ್ರ ತಂಗಿಗೆ ಅವರೇ ಕೊಟ್ಟರೆ ಸಮಾಧಾನ ಅನಿಸುತ್ತೆ, ಹಂಗಾಗಿ ಅವರೇ ಕೊಡ್ತಿದ್ದಾರೆ. ಅಕ್ಕ ನನ್ನ ಜಾಸ್ತಿ ಫೋಟೋ ಹಾಕ್ಬೇಡ, ವೀಡಿಯೋ ಹಾಕ್ಬೇಡ ಅಂತ ಫಸ್ಟ್ ಹೇಳ್ಬಿಟ್ಟಿದ್ರು. ಹಂಗಾಗಿ 2 ಫೋಟೋ ಹಾಕಿದ್ದೀನಿ. ಅಕ್ಕನ ಹೋಗೋದ್ರೊಳಗೆ ಚಿಕನ್ ಬಿರಿಯಾನಿ, ಚಾಪ್ಸು, ಚಿಕನ್ ಕಬಾಬು ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ವೆಯ್ಟ್ ಮಾಡ್ತಿದ್ರು. ನೋಡ್ತಾವಳೆ ಫೋಟೋ ತೆಗಿತಾರೆ ಅಂತ ಅಂದ್ಬಿಟ್ಟು. ಆದರೆ ಜಾನು ಬಿಟ್ಟು ಅಳ್ಳಾಡೋದೇ ಇಲ್ಲ ಅವಳೆ ಅಂತೀವಿ. ಜಾನು ಹಿಂಸೆ ಕೊಡ್ತಾವಳೆ. ಆದರೆ ಜಾನನೇ ಬೇಕು ಅವಳಿಗೆ ಜಾನನೇ ಬೇಕು, ಜಾನಿಗೆ ಅವಳೇ ಬೇಕು ಅನ್ನೋ ಥರ ಇರ್ತವೆ ಎರಡುವೆ. ಅಷ್ಟರಲ್ಲಿ ಅವ್ರ ಅಪ್ಪ ಬಂತು ಅಂತ ಅಂದ್ಬಿಟ್ಟು ಓಡೋಯ್ತಾಳೆ, ಬಂಟಿ ತೋರ್ಸೋಣ ಅಂತ ಅಂದ್ಬಿಟ್ಟು. ಅಪ್ಪ ಬಂಟಿ ಅಂತ ಹೇಳ್ತಿದ್ದಾಳೆ ಅವ್ರ ಅಪ್ಪಗೆ. ಮನಣ್ಣ ಬಂತು, ಗೋಬಿ ಗಾಡಿ ಹಾಕೊಂಡು ಮುಗಿಸ್ಕೊಂಡು. ಮನಣ್ಣ ಲೇಟ್ ಆಯಿತು ಬರೋದು ಅಂತ ಅಂದ್ಬಿಟ್ಟು ಪುಟ್ಟಿ ಅಕ್ಕ ಊಟ ಮಾಡಿ ಫಸ್ಟ್ ಅಂದರು. ಹಂಗಾಗಿ ಊಟ ಮಾಡ್ಕೊಂಡು ರಾಗಿ